ಫೆಬ್ರವರಿ 7ರಂದು ಮಿಸ್ಟರ್ ರಾಣಿ ಕನ್ನಡ ಚಲನಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚಿತ್ರವು ಸದಾಭಿರುಚಿ ಚಿತ್ರವಾಗಿದೆ. ಚಿತ್ರವು ಹಾಸ್ಯದಿಂದ ಕೂಡಿದ್ದು ಕುತೂಹಲಕಾರಿಯಾಗಿದೆ. ಇಡೀ ಕುಟುಂಬ ಸಮೇತರಾಗಿ ಚಿತ್ರ ನೋಡಬಹುದಾಗಿದೆ. ಆರ್ ಮಧುಚಂದ್ರ ಚಿತ್ರ ನಿರ್ದೇಶಿಸಿದ್ದು, ನಾಯಕಿಯಾಗಿ ಬಹುಭಾಷಾ ತಾರೆ ಪಾರ್ವತಿ ನಾಯರ್ ಅಭಿನಯಿಸಿದ್ದಾರೆ. ಪ್ರಮುಖ ಪಾತ್ರಗಳಲ್ಲಿ ಲಕ್ಷ್ಮೀಕಾಂತ್, ಶ್ರೀವತ್ಸ, ಮಧುಚಂದ್ರ ಶಾಸ್ತ್ರಿಗಳು ಇಲ್ಲಿ ವೇದಿಕೆ ಮೇಲೆ ನಮ್ಮ ಜೊತೆ ಇದ್ದಾರೆ. ಅದು ನನಗೆ ತುಂಬ ಸಂತೋಷವಾದ ವಿಷಯ. ಮಿಸ್ಟರ್ ರಾಣಿ ಚಿತ್ರತಂಡದಿಂದ ಅಸೋಸಿಯೇಟ್ ಆದಂಥ ಸಿದ್ದರಾಜ್ ಅವರು ಇರ್ತಾರೆ, ಹಾಗೆ ಚಂದ್ರಕಾಂತ ಇದ್ದಾರೆ. ಚಿತ್ರದ ವಿಷಯವಾಗಿ ಮೂಲತಃ ಸಿದ್ದು ಅವರು ಇವಾಗ 2 ನಿಮಿಷ ಮಾತಾಡ್ತಾರೆ. ಅದಾದಮೇಲೆ ನನ್ನ ಪರ್ಸನಲ್ ಜರ್ನಿ ಇದೆ, ಅದರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಅದನ್ನು ಉತ್ತರಿಸೋಣ. ಥ್ಯಾಂಕ್ ಯು. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ನಮ್ಮ ಮಿಸ್ಟರ್ ರಾಣಿ ಸಿನಿಮಾ ಸೆಟ್ಟೇರಿ ಒಂದು 3 ವರ್ಷ ಆಯಿತು. ಸೊ ಇದು ಒಂದೇ ಕಥೆ ಏನಂದರೆ, ಈ ಪೇರೆಂಟ್ಸ್ಗಳಿಗೆ ಮಕ್ಕಳದೇ ಅದರದೇ ಆದ ಆಸೆಗಳಿರ್ತದೆ. ನಾನು ಹೀರೋ ಆಗಬೇಕು, ನಾನು ಲಾಯರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅವ್ರದ್ದು ಆಸೆ ಇರ್ತದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸಿನಿಮಾದಲ್ಲಿ ಏನೋ ಒಂದು ಆಗ್ತದೆ, ಹೀರೋಯಿನ್ ಆಗ್ತಾರೆ. ಅದು ಏನೆಲ್ಲ ಆಗ್ತಿದೆ ಅನ್ನೋದು ಒಂದು ಕಾಮಿಡಿ ಮುಖಾಂತರ ಕಥೆನೇ ಹೇಳ್ಕೊಟ್ಟು ಹೋಗ್ತೀನಿ. ಸೊ ಇದಕ್ಕೆ ಏನಿಲ್ಲ ಅನ್ನೋದು 80ರಿಂದ 100 ಜನ ಆಡಿಷನ್ ಮಾಡಿದ್ವಿ. ಅದರಲ್ಲಿ ನಮಗೆ ಟಾಪ್ ಹೀರೋಯಿನ್ ಥರ ಕಾಣಬೇಕಾಗಿತ್ತು. ಸೊ ಆಡಿಷನ್ ಮಾಡಿದಾಗ ನಮಗೆ ಕೆಲವು ಲುಕ್ ಟೆಸ್ಟ್ ಮಾಡಿದಾಗ ಯಾವ ಸೂಟ್ ಆಗಿದೆ, ಕೊನೆಗೆ ನಮಗೆ ದೀಪಕ್ ಸರ್ ಒಳ್ಳೆ ಲುಕ್ ಟೆಸ್ಟ್ ಮಾಡಿ ಒಳ್ಳೆ ಲೇಡೀಸ್ ಗೆಟಪ್ಪಲ್ಲಿ ನೋಡಿದಾಗ ಟಾಪ್ ಹೀರೋಯಿನ್ ಹತ್ರ ಬಾಲಿವುಡ್ ಹೀರೋಯಿನ್ ಥರ ಕಾಣಿಸಿದ್ರು. ಅವಾಗ ನಾವು ಸೆಲೆಕ್ಟ್ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಅವಾಗಲಿಂದ 2 ವರ್ಷಗಳ ಕಾಲ ಜರ್ನಿ ಮಾಡಿದ್ವಿ. ಸ್ಟಾರ್ಟಿಂಗು ಸ್ವಲ್ಪ ದಪ್ಪ ಇದ್ರು ಇವರು. ಅದಕ್ಕೋಸ್ಕರ ಏನು ಮಾಡಿದ್ರು, 1 ವರ್ಷನೇನು 1 ಮೀಲಲ್ಲಿದ್ರು. ಡೈಲಿ 1 ಹೊತ್ತು ಮಾತ್ರ ಊಟ ಮಾಡ್ತಿದ್ವಿ ಅವರು. ಅವಾಗ್ಲಿಂದ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆಗಿ ಇಲ್ಲಿ ತನಕ ತುಂಬ ಎಫರ್ಟ್ ಹಾಕಿ ಈ ಸಿನಿಮಾನ ಮಾಡ್ಕೊಂಡು ಬಂದಿದ್ದೀವಿ. ಮುಖ್ಯವಾಗಿ ಕೆಲವು ವಿಷಯವನ್ನ ಮಧುಚಂದ್ರ ಅವರು ಮಾಡಿದ್ದಾರೆ. ಅವರು ಇದಕ್ಕೆ ಮುಂಚೆ ಸೆಲ್ಫಿ ಮಮ್ಮಿ, ಗೂಗಲ್ ಡ್ಯಾಡಿ, ಮತ್ತು ಸೈಬರ್ ಯುಗದೋಳು, ನವಯುವ, ಪ್ರೇಮ ಕಾವ್ಯ ಹಾಗೂ ವಾಸ್ಕೋಡಿಗಾಮ ಮತ್ತು ರವಿ ಹಿಸ್ಟ್ರಿ ಅನ್ನೋ ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಈಗ ಇದು ಅವರ 5ನೇ ಸಿನಿಮಾ. ಹಾಗೆಯೇ ತಾಂತ್ರಿಕ ವರ್ಗದಲ್ಲಿ ರವೀಂದ್ರನಾಥ್ ಅನ್ನೋರು DOP ಆಗಿ ಕೆಲಸ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ಕು ಜೂಡಾ ಸ್ಯಾಂಡಿ ಮತ್ತು ಋತ್ವಿಕ್ ಮುರಳೀಧರ್ ಅವರು ಮಾಡಿದ್ದಾರೆ. ಅದರ ಜೊತೆಗೆ ಈ ಆರ್ಟ್ನ ಉಲ್ಲಾಸ್ ಹೈದರ್ ಮತ್ತು ಸ್ಮಿತಾ ಕುಲಕರ್ಣಿ ಅವ್ರ ತಂಡ ಮಾಡಿದೆ. ಮೂಲತಃ ನನ್ನ ಬಗ್ಗೆ 2 ಮಾತು. ನಂದು ಇದು 11ನೇ ಚಲನಚಿತ್ರ. ಇದಕ್ಕೆ ಮುಂಚೆ ಶುದ್ಧಿ, ಅಯನ, ಲೈಫು, ಹೊಸ ದಿನಚರಿ, ಹಿಂದಿನ ವರ್ಷ ಸಾರಾಂಶ ಮತ್ತು ಅಂಬುಜಾ ಅಂತ 2 ಚಿತ್ರಗಳು ಬಂದಿದ್ವು. ಈಗ ಈ ಚಿತ್ರದ ಮೂಲಕ ಸ್ವಲ್ಪ ವಿಭಿನ್ನವಾದ ಒಂದು ಪಾತ್ರನ ಮಾಡುವಂಥ ಪ್ರಯಾಸ ಮಾಡಿದ್ದೀವಿ. ಚಿತ್ರಕ್ಕೆ ನಾವು ಸುಮಾರು 80 ದಿವಸ ಶೂಟಿಂಗ್ ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ನಾವು ಚಿತ್ರೀಕರಣ ಮಾಡಿದ್ವಿ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಕ್ರೌಡ್ ಫಂಡೆಡ್ ಸಿನಿಮಾ. ಎಕ್ಸೆಲ್ ಆರ್ಬಿಟ್ ಪ್ರೊಡಕ್ಷನ್ಸ್ ಅಂತ ಮೂಲತಃ ಒಂದು ಮದರ್ ಕಂಪನಿ ಇದೆ. ಬಟ್ ಅದರ ಕೆಳಗಡೆ 150ಕ್ಕಿಂತ ಹೆಚ್ಚು, 150ರಿಂದ 180 ಜನ ಇನ್ವೆಸ್ಟರ್ಸು, ಮೇನ್ಲಿ ಫ್ಯಾಮಿಲಿ ಆಡಿಯನ್ಸ್. ಈಗ ಚಿತ್ರೀಕರಣದಲ್ಲಿ ಅಥವಾ ನಮ್ಮ ಚಿತ್ರಲೋಕದಲ್ಲಿ ಜಾಸ್ತಿ ಪ್ರೊಡ್ಯೂಸರ್ಸ್ ಅಂತಂದರೆ ರಿಯಲ್ ಎಸ್ಟೇಟ್ನವರಾಗಲಿ ಅಥವಾ ಸ್ವಲ್ಪ ಮಟ್ಟಕ್ಕೆ ಫಿನಾನ್ಷಿಯಲಿ ಸಸ್ಟೇನ್ ಆಗಿರೋರಾಗಲಿ ಮಾಡ್ತಿದ್ರು. ಜನಸಾಮಾನ್ಯರು ಮತ್ತೆ ಬಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡುವಂಥ ಅವಕಾಶವನ್ನು ಎಕ್ಸೆಲ್ ಆರ್ಬಿಟ್ನವ್ರು ಕಲ್ಪಿಸಿದ್ದಾರೆ. ಹಿಂದೆ ನಾವು ಯೋಚನೆ ಮಾಡಿದ್ರೆ ಲೂಸಿಯಾ ಅನ್ನೋ ಸಿನಿಮಾನ ಪವನ್ ಕುಮಾರ್ ಅವರು ಇದೇ ರೀತಿ ಮಾಡಿದರು. ಸೊ ಸುಮಾರು ವರ್ಷಗಳಾದಮೇಲೆ ಈ ಥರದೊಂದು ಪ್ರಯತ್ನ ನಾವು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ 180 ಜನ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರೆಲ್ಲ ಬಂಡವಾಳ ಹೂಡಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅವರೆಲ್ಲರೂ ಆಗಲೇ ಈ ಶೋನ ನೋಡಿದ್ದಾರೆ. ಇವಾಗ ಮಿಸ್ಟರ್ ರಾಣಿ ಅನ್ನೋ ಸಿನಿಮಾ ಏನಿದೆ, ಇದರ ಪ್ರಿವ್ಯೂ ಕಾಪಿನ ಸುಮಾರು 2,000 ಜನ ನೋಡಿದ್ದಾರೆ. ಅವರು ನೋಡಿ ಅವ್ರ ಅನಿಸಿಕೆಗಳನ್ನು ಕೊಟ್ಟ ಮೇಲೆ ಅದರಲ್ಲೂ ನಾವು ಬದಲಾವಣೆ ಮಾಡಿಕೊಂಡು ಈಗ 7 ಫೆಬ್ರವರಿ ನಿಮ್ಮೆಲ್ಲರ ಮುಂದೆ ಈ ಚಿತ್ರನ ತರಬೇಕು ಅಂತ ಆಸೆ ಪಟ್ಟಿದ್ದೀವಿ. ಈ 7ನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಬೇಕು ಅನ್ನೋದು ನಮ್ಮ ಆಸೆ. ಇದಕ್ಕೆ ಒಂದು ಸಾಕಷ್ಟು ಜನ ಜೊತೆ ನಾವು ಮಾತಾಡಿದ ಮೇಲೆ ಫೀಡ್ಬ್ಯಾಕ್ ಏನು ಸಿಕ್ತು ಅಂದರೆ, ಟಿಕೆಟಿನ ದರ ತುಂಬ ಜಾಸ್ತಿ ಇರುತ್ತೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಟಿಕೆಟಿನ ದರ ಕಮ್ಮಿ ಇರುತ್ತೆ, ನಾವು ತಮಿಳುನಾಡು ಆಗಲಿ ಅಥವಾ ಹೈದರಾಬಾದ್, ಆಂಧ್ರ ಪ್ರದೇಶದಲ್ಲಾದರೆ ಕಮ್ಮಿ ಇರುತ್ತೆ ಅಂತ ಹೇಳಿದಾಗ ಅದರ ನಿಟ್ಟಿನಲ್ಲಿ ನಾವು 2 ಹೆಜ್ಜೆ ಮುಂದೆ ಬರಬೇಕು ಅಂತ 99 ರೂಪಾಯಿಗೆ ಒಂದು ಟಿಕೆಟ್, ಈ ವೆಚ್ಚದಲ್ಲಿ ನಾವು ಈ ಸಿನಿಮಾನ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಸೊ ಆಲ್ ಸೆಲೆಕ್ಟ್ ಮಲ್ಟಿಪ್ಲೆಕ್ಸಸ್ ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಕೂಡ 99 ರೂಪಾಯಿಗೆ ಈ ಸಿನಿಮಾ ನೋಡುವಂಥ ಸದಾವಕಾಶ ಇರುತ್ತೆ. ಮತ್ತು ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಎಲ್ಲರೂ ಕೇಳ್ಬೋದು. ಆಮೇಲೆ ಇಂಟ್ರೊಡ್ಯೂಸ್ ಮಾಡಿ. ಈ ಮುಖ್ಯ ಭೂಮಿಕೆಯಲ್ಲಿ ನನ್ನ ಜೊತೆ ಪಾರ್ವತಿ ನಾಯರ್ ಅನ್ನೋರು ಹೀರೋಯಿನ್ ಆಗಿ ಕೆಲಸ ಮಾಡಿದ್ದಾರೆ. ಆಕೆ ಆಗಲೇ ಬಾಲಿವುಡ್ ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿರೋರು. ಆಮೇಲೆ ಶ್ರೀವತ್ಸ ಅಂತ ರೀಸೆಂಟಾಗಿ
ಹಾಸ್ಟೆಲ್ ಹುಡುಗರು, ಡೇರ್ ಡೆವಲ್ ಮುಸ್ತಫಾ ಇಂಥ ಚಿತ್ರಗಳಿಗೆ ಪಾತ್ರ ಮಾಡಿರೋರು ಒಂದು ಪಾತ್ರ ಮಾಡಿದ್ದಾರೆ. ರೂಪಾ ಪ್ರಭಾಕರ್ ಅವರು, ಆಮೇಲೆ ಆನಂದ್ ಮುಖ್ಯ ಭೂಮಿಕೆಯಲ್ಲಿ ಈ ವ್ಯಕ್ತಿಗಳಿದ್ದೀವಿ. ಪ್ರಶ್ನೆಗಳೇನಿದ್ರು ಕೇಳ್ಬೋದು.